ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಂಸ್ಕೃತದಲ್ಲಿ ಕೆಲವೊಂದು ವಿರುದ್ಧಾರ್ಥಕ ಪದಗಳನ್ನು ನೋಡೋಣ. ವಿರುದ್ಧಾರ್ಥಕ ಪದಗಳಿಗೆ ವಿಲೋಮ ಶಬ್ದಾಹ ಅಂತ ಕರಿತೇವೆ. ಇಲ್ಲಿ ಒಂದು 100ಕ್ಕೂ ಹೆಚ್ಚು ಶಬ್ದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ನಾವು ಗಮನಿಸೋಣ. ಮೊದಲನೆಯದಾಗಿ ಸತ್ಯಂ, ಅದರ ವಿರುದ್ಧಾರ್ಥಕ ಪದ ಅಸತ್ಯಂ. ಋತಂ, ಅನೃತಂ. ಋತಂ ಅಂದ್ರೂ ಸಹ ಸತ್ಯ ಅಂತಾನೆ ಅರ್ಥ, ಅನೃತಂ ಅಂದ್ರೆ ಸುಳ್ಳು. ಇವೆರಡು ಮೀನಿಂಗ್ ಒಂದೇ ಆಗ್ತದೆ, ಶಬ್ದ ಬೇರೆ ಇದೆ ಅಷ್ಟೇ. ಸತ್ಯಂ ಅನೃತಂ ಅಂತಾನು ವಿಲೋಮ ಶಬ್ದ ಕೊಡಬಹುದು, ಆದರೆ ಮುಖ್ಯವಾಗಿ ಸಾಮಾನ್ಯವಾಗಿ ಸತ್ಯಂ ಅಸತ್ಯಂ, ಋತಂ ಅನೃತಂ ಅಂತ ಹೇಳ್ತೇವೆ. ಹಾಗೆ ದಿನಂ ಅಥವಾ ಪ್ರಾತಃ ತಗೊಂಡ್ರೆ ರಾತ್ರಿಹಿ, ಬೆಳಗ್ಗೆ ರಾತ್ರಿ. ಸುಖಂ ದುಃಖಂ, ಮಿತ್ರಂ ಶತ್ರುಹು ಅಥವಾ ರಿಪುಹು, ವೈರಿಹಿ, ಅರಿಹಿ ತಗೊಬೋದು. ಮೈತ್ರಿ, ಇಲ್ಲಿ ಮಿತ್ರ ಅಂದ್ರೆ ಸ್ನೇಹಿತ, ಮೈತ್ರಿ ಅಂದ್ರೆ ಮಿತ್ರತ್ವ. ಮೈತ್ರಿ ಶತ್ರುತ, ಅಪೋಸಿಟ್ ವರ್ಡ್, ವಿಲೋಮ ಶಬ್ದ. ಲಾಭ, ಹಾನಿ ಅಥವಾ ನಷ್ಟ. ಕೃಪಣ ಅಥವಾ ಲುಬ್ಧ ಅಂದ್ರೆ ಜಿಪುಣ ಅಂತ ಅರ್ಥ, ದಾನಿ. ಉದಾರ ಅಂತನೂ ತಗೊಬೋದು, ಅಥವಾ ಉದಾರಿ ಅಂತ ತಗೊಬೇಕು. ಉದಯ ಅಂದ್ರೆ ಉದಯಿಸ್ತಾ ಇರುವಂಥದ್ದು, ಸನ್ ರೈಸ್ ಆಗುವಂಥದ್ದು. ಅಸ್ತಃ ಅಂದ್ರೆ ಸೆಟ್ ಆಗುವಂಥದ್ದು, ಮುಳುಗುವಂಥದ್ದು. ಉದಯಿಸುವುದು, ಮುಳುಗುವಂಥದ್ದು. ಸರಳಃ ಕಠಿಣಂ. ಸರಳಃ ಅಂದ್ರೆ ಸಿಂಪಲ್ ಆಗಿರುವಂಥದ್ದು, ಕಠಿಣಂ ಅಂದ್ರೆ ಕಷ್ಟವಾಗಿರುವಂಥದ್ದು. ಹಿತಂ ಅಹಿತಂ, ಹಿತವಾಗಿರುವಂಥದ್ದು, ಅಹಿತವಾಗಿರುವಂಥದ್ದು. ಪಥ್ಯಂ ಅಪಥ್ಯಂ. ಪಥ್ಯ ಅಂದ್ರೆ ನಮ್ಮ ದೇಹಕ್ಕೆ ಒಂದು ಔಷಧಿಯ ಜೊತೆಗೆ ನಾವು ತಗೊಳ್ಬೇಕಂದ್ರೆ ಅದರ ಜೊತೆಗೆ ನಾವು ಆರೋಗ್ಯ ಊಟದಲ್ಲಿ ಮಾಡುವಂತಹ ಒಂದು ರಿಸ್ಟ್ರಿಕ್ಷನ್ ಅನ್ನ ಪಥ್ಯ ಅಂತ ಹೇಳ್ತೀವಿ. ಅಪಥ್ಯಂ, ಪಥ್ಯ ಇಲ್ಲದೆ ಇರುವಂಥದ್ದು. ಔಷಧ ಮಾತ್ರ ತಗೊಂತೀವಿ, ಪಥ್ಯವೇ ಮಾಡಲ್ಲ, ಅಪಥ್ಯಂ. ಅಥವಾ ಅದು ಒಗ್ಗದೇ ಇರುವಂಥದ್ದು ನಮಗೆ. ಪಥ್ಯಂ ಅಪಥ್ಯಂ. ಪುಣ್ಯಂ ಪಾಪಂ, ಶೀಘ್ರಂ ಶನೈಹಿ. ಶೀಘ್ರಂ ಅಂದ್ರೆ ಬೇಗ ಅಂತ, ವೇಗವಾಗಿ. ಶನೈಹಿ ಅಂದ್ರೆ ನಿಧಾನವಾಗಿ. ಜ್ಞಾನಂ ಅಜ್ಞಾನಂ. ಅರ್ಥಂ ಅನರ್ಥಂ. ಅರ್ಥ ಅಂದ್ರೆ ದುಡ್ಡು, ದುಡ್ಡು ಇರುವಂಥದ್ದು. ಅನರ್ಥ ಅಂದ್ರೆ ದುಡ್ಡು ಇಲ್ಲದೆ ಇರುವಂತಹ ಸ್ಥಿತಿ. ಕನ್ನಡದಲ್ಲಾದ್ರೆ ಅನರ್ಥ ಅಂದ್ರೆ ತೊಂದರೆ, ಪ್ರಮಾದ ಆಗಿರುವಂಥದ್ದು ಅಂತ ಅರ್ಥದಲ್ಲಿ ಬರ್ತದೆ. ಆದರೆ ಇಲ್ಲಿ ಸಂಸ್ಕೃತದಲ್ಲಿ ಅರ್ಥ ಇರುವುದು ಅಥವಾ ಅರ್ಥ ಅಂದ್ರೆ ಇಲ್ಲಿ ಪದದ ಒಂದು ಶಬ್ದದ ಮೀನಿಂಗ್ ಅಂತ ಹೇಳ್ತೀವಲ್ಲ, ಅರ್ಥ ಇರುವಂಥದ್ದು ಅನರ್ಥಂ, ಅರ್ಥ ಇಲ್ಲದೆ ಇರುವಂಥದ್ದು. ಅರ್ಥ ಇರುವ ಪದ, ಅರ್ಥ ಇಲ್ಲದೆ ಇರುವಂತಹ ಪದ, ಆ ರೀತಿಯಲ್ಲಿ. ಅರ್ಥಂ ಅನರ್ಥಂ. ಉಷ್ಣ ಶೀತಲ. ಉಷ್ಣ ಅಂದ್ರೆ ಬಿಸಿಯಾಗಿರುವಂಥದ್ದು, ಶೀತಲ ಅಂದ್ರೆ ತಂಪಾಗಿರುವಂಥದ್ದು. ಇಲ್ಲಿ ಹೆಚ್ಚಿನ ಶಬ್ದಗಳು ವಿಶೇಷಣಗಳಾಗಿರೋದ್ರಿಂದ ಅವುಗಳನ್ನು ಬೇರೆ ಬೇರೆ ಲಿಂಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರೂಪವನ್ನು ಪಡಿತವೆ. ಇಲ್ಲಿ ಒಂದು ಲಿಂಗದಲ್ಲಿ ಮಾತ್ರ ನಾನು ಕೊಟ್ಟಿದ್ದೇನೆ. ಸುಗಂಧ ದುರ್ಗಂಧ. ಗಂಧ ಅಂದ್ರೆ ವಾಸನೆ, ಅದರಲ್ಲಿ ಸುಗಂಧ ಒಳ್ಳೆಯ ಪರಿಮಳ, ದುರ್ಗಂಧ ಕೆಟ್ಟ ವಾಸನೆ. ಅಲ್ಪಃ ಅಥವಾ ಸ್ವಲ್ಪಂ, ವಿರುದ್ಧಾರ್ಥಕ ಪದ ವಿಲೋಮ ಶಬ್ದ ಅಂತ ಹೇಳ್ತೀವಿ. ಬಹುಹು, ಅದಕ್ಕೆ ವಿಲೋಮ ಶಬ್ದ ಬಹುಹು. ದೂರಂ ಸಮೀಪಂ. ಅಸ್ತಿ ಇದೆ, ನಾಸ್ತಿ ಇಲ್ಲ. ನ ಅಸ್ತಿ ನಾಸ್ತಿ ಇಲ್ಲ. ಧನಿಕಃ ಅಂದರೆ ಶ್ರೀಮಂತ, ದರಿದ್ರ ಅಂದರೆ ಬಡವ ಅಂತ. ಶುದ್ಧಂ ಅಶುದ್ಧಂ. ಶುದ್ಧವಾಗಿರುವಂಥದ್ದು, ಅಶುದ್ಧವಾಗಿರುವಂಥದ್ದು. ಉಚ್ಚೈಹಿ ನೀಚೈಹಿ. ಉಚ್ಚೈಹಿ ಅಂದರೆ ಗಟ್ಟಿ ಸ್ವರದಲ್ಲಿ ಹೇಳುವಂಥದ್ದು. ಉಚ್ಚೈಹಿ ವದತಿ. ಮಂತ್ರಂ ಉಚ್ಚೈಹಿ ವದತಿ, ಗಟ್ಟಿಯಾದ ಸ್ವರದಲ್ಲಿ ಹೇಳುವಂಥದ್ದು. ನೀಚೈಹಿ ಅಂದರೆ ಸಾಫ್ಟ್ ಆಗಿ ಹೇಳುವಂಥದ್ದನ್ನ ನೀಚೈಹಿ ಅಂತ. ಇವೆರಡು ಅವ್ಯಯಗಳು. ಛಾಯಾ ಆತಪಃ. ಛಾಯಾ ಅಂದರೆ ನೆರಳು ಅಂತ ಅರ್ಥ, ಶ್ಯಾಡೋ. ಅದಕ್ಕೆ
ವಿಲೋಮ ಶಬ್ದ ಆತಪಃ ಅಂದರೆ ಬಿಸಿಲು. ದುರ್ಜನಃ ಖಲಹ, ದುರ್ಜನಃ ಅಥವಾ ಖಲಹ ಅಂದರೆ ಕೆಟ್ಟ ಜನ, ಕೆಟ್ಟ ವ್ಯಕ್ತಿ. ಅದಕ್ಕೆ ಅಪೋಸಿಟ್ಟು ಸಜ್ಜನಃ ಅಥವಾ ಸುಜನಃ. ದುರ್ಜನಃ ಅಪೋಸಿಟ್ಟು ಸಜ್ಜನಃ, ಸುಜನಃನೂ ಆಗುತ್ತೆ. ಖಲಹಕ್ಕೆ ವಿಲೋಮ ಶಬ್ದ ಸಜ್ಜನನೂ ಆಗುತ್ತೆ, ಸುಜನ, ಎರಡಕ್ಕೂ ಒಂದೇ ಮೀನಿಂಗ್. ಧರ್ಮ ಅಧರ್ಮ, ಧರ್ಮವಾಗಿರುವಂಥದ್ದು, ಧರ್ಮದಿಂದ ಕೂಡಿರುವಂಥದ್ದು ಅಧರ್ಮ, ಧರ್ಮದಿಂದ ಕೂಡಿಲ್ಲದೆ ಇರುವಂಥದ್ದು. ಪ್ರಕಾಶ ಅಂಧಕಾರ, ಪ್ರಕಾಶ ಅಂದರೆ ಬೆಳಕು, ಅಂಧಕಾರ ಕತ್ತಲು. ಬೆಳಕಿರುವಂಥದ್ದು ಪ್ರಕಾಶ, ಅಂಧಕಾರ ಅಂದರೆ ಕತ್ತಲು. ಆರಂಭ ಅಥವಾ ಆದಿಹಿ, ಅದಕ್ಕೆ ವಿರೋಧ ಪದ ಅಂತ್ಯ. ಅಧಃ ಅಂದರೆ ಕೆಳಗೆ ಅಂತರ್ಥ, ಅದಕ್ಕೆ ವಿಲೋಮ ಶಬ್ದ ಊರ್ಧ್ವ ಅಥವಾ ಉಪರಿ ಅಂದರೆ ಮೇಲೆ ಅಂತ ಅರ್ಥ. ಅಲಸಃ ಅಂದರೆ ಆಲಸ್ಯದಿಂದ ಇರುವಂಥವನು. ಉದ್ಯಮಶೀಲ, ಅದಕ್ಕೆ ವಿರುದ್ಧ ಉದ್ಯಮಶೀಲ, ಯಾವಾಗಲೂ ಕೆಲಸ ಮಾಡ್ತಾ ಇರುವಂಥವನು. ಜನನಂ ವಿಲೋಮ ಶಬ್ದ ಮರಣಂ. ವಿಶಾಲಃ ಅಂದರೆ ವೈಡ್ ಆಗಿರುವಂಥದ್ದು, ಅದಕ್ಕೆ ವಿರುದ್ಧ ಶಬ್ದ ಏನು? ಸಂಕುಚಿತ ಅಥವಾ ಲಘು. ಇಲ್ಲಿ ವಿಶಾಲ ಮನಃ, ಮನಸ್ಸು ವಿಶಾಲವಾಗಿದೆ ಅಂತ ಹೇಳಿದಾಗ ಅದಕ್ಕೆ ಆಪೋಸಿಟ್ ಏನು? ಸಂಕುಚಿತ. ಒಂದು ಮರ ವಿಶಾಲ ವೃಕ್ಷ, ಅಥವಾ ಅದಕ್ಕೆ ಆಪೋಸಿಟು ಲಘು ವೃಕ್ಷ ಅಂತ ತಗೊಬಹುದು. ಪಾದಪಃ ಅಂತ ಹೇಳ್ಬೋದು. ಆದ್ದರಿಂದ ವಿಶಾಲ ಅದಕ್ಕೆ ಆಪೋಸಿಟು ಸಂಕುಚಿತನೂ ಆಗುತ್ತೆ, ಲಘು ಆಗುತ್ತೆ. ಹಾಗೆ ಕೃಶಃ, ಅದಕ್ಕೆ ವಿಲೋಮ ಶಬ್ದ ಸ್ಥೂಲ. ಕೃಶಃ ಅಂದರೆ ಸಪೂರವಾಗಿರುವಂಥದ್ದು, ಸ್ಥೂಲ ಅಂದರೆ ದಪ್ಪವಾಗಿರುವಂಥದ್ದು. ಮಧುರಂ ವಿಲೋಮ ಶಬ್ದ ಕಟುಹು. ಮಧುರಂ ಅಂದರೆ ಸಿಹಿಯಾಗಿರುವಂಥದ್ದು, ಕಟುಹು ಅಂದರೆ ಖಾರವಾಗಿರುವಂಥದ್ದು. ಜಾಯತೆ ಮ್ರಿಯತೆ, ಇದು ಕ್ರಿಯಾಪದದಲ್ಲಿ. ಜಾಯತೆ ಅಂದರೆ ಹುಟ್ಟುವಂಥದ್ದು, ಆಗುವಂಥದ್ದು. ಮ್ರಿಯತೆ ಅಂದರೆ ಸಾಯುವಂಥದ್ದು. ಜನನಂ ಮರಣಂ ಅದರ ಥರನೇ ಇಲ್ಲಿ ಕ್ರಿಯಾಪದ ರೂಪದಲ್ಲಿದೆ. ಜಾಯತೆ ಹುಟ್ಟುತ್ತದೆ, ಮ್ರಿಯತೆ ಸಾಯುತ್ತದೆ. ತ್ಯಜತಿ ಗೃಹಾತಿ, ಇದು ಸಹ ಕ್ರಿಯಾಪದ. ತ್ಯಜತಿ ಬಿಡುತ್ತಾನೆ, ಗೃಹಾತಿ ಹಿಡಿದುಕೊಳ್ಳುತ್ತಾನೆ. ವಾಮಃ ದಕ್ಷಿಣ ಅಪೋಸಿಟ್. ವಾಮಃ ಅಂದರೆ ಎಡ, ದಕ್ಷಿಣ ಅಂದರೆ ಬಲ. ಎಡಗಡೆ ಬಲಗಡೆ ಅಂತ ಹೇಳ್ತೀವಲ್ಲ, ಹಾಗೆ ಎಡ ಬಲ. ಶ್ವೇತಃ ಅಥವಾ ಶುಕ್ಲಂ, ಹಾಗೆ ಧವಲಂ ಅಂದರೆ ಇಲ್ಲಿ ಬಿಳಿ ಬಣ್ಣ ಅಂತ ಅರ್ಥ. ಶ್ವೇತವರ್ಣ, ಶುಕ್ಲವರ್ಣ, ಧವಲವರ್ಣ. ಅದಕ್ಕೆ ಅಪೋಸಿಟ್ ಏನು? ಕೃಷ್ಣ ಕಪ್ಪು. ಶುಭಂ ಅಶುಭಂ, ಶುಭವಾಗಿರುವಂಥದ್ದು, ಅದಕ್ಕೆ ವಿಲೋಮ ಶಬ್ದ ಅಶುಭವಾಗಿರುವಂಥದ್ದು. ಸಂತುಷ್ಟ, ಸಂತುಷ್ಟನಾಗಿರುವವನು ಅಂದರೆ ಯಾವಾಗಲೂ ಒಂದು ಸಮಾಧಾನದಿಂದ ಇರುವವನು, ಸಿಕ್ಕಿದ್ದನ್ನು ಆನಂದಿಸುವವನು. ಅಸಂತುಷ್ಟ ಅಂದರೆ ಸಂತೋಷವೇ ಇಲ್ಲ ಅವನಲ್ಲಿ. ಸಿಕ್ಕಿದ್ದನ್ನು ಆನಂದಿಸುವುದರ ಬದಲು ಅದನ್ನು ದುಃಖಿಸ್ತಾ, ತನಗೆ ಇಲ್ಲದೇ ಇರುವುದರ ಬಗ್ಗೆ ದುಃಖಿಸ್ತಾ ಇರುವವನು ಅಸಂತುಷ್ಟ. ಸಂತುಷ್ಟ ವಿಲೋಮ ಶಬ್ದ ಅಸಂತುಷ್ಟ. ಶಿಶು ಮಗು, ಅಪೋಸಿಟ್ಟು ವೃದ್ಧ. ವಿನಯಂ ವಿನಯ, ಅಹಂಕಾರ ಅಪೋಸಿಟ್ಟು. ಮೂರ್ಖ ಅಥವಾ ಮೂಢ ಅಂದರೆ ಫುಲ್ ಅಂತ ಅರ್ಥ. ಪಂಡಿತ ಅಥವಾ ಬುಧ ಅದಕ್ಕೆ ಅಪೋಸಿಟ್ ಆಗ್ತದೆ, ಜ್ಞಾನಿ ಸಹ ಆಗ್ತದೆ. ಪಂಡಿತ ಅಥವಾ ಬುಧ. ಜಯ ಶಬ್ದದ ವಿಲೋಮ ಶಬ್ದ ಪರಾಜಯ, ಅಪಜಯ, ಅದು ಸಹ ಆಗ್ತದೆ ಅಪಜಯ. ಜಯ ಪರಾಜಯ. ಉದ್ಘಾಟಯತಿ, ಉದ್ಘಾಟಯತಿ ಅಂದರೆ ಓಪನ್ ಮಾಡುವಂಥದ್ದು. ಪಿದಧಾತಿ ಅಂದರೆ ಕ್ಲೋಸ್ ಮಾಡುವಂಥದ್ದು. ಉದ್ಘಾಟಯತಿ ದ್ವಾರಂ, ಉದ್ಘಾಟಯತಿ ದ್ವಾರಂ, ಪಿದಧಾತಿ. ಉದ್ಘಾಟಯತಿಗೆ ವಿಲೋಮ ಶಬ್ದ ಪಿದಧಾತಿ. ಶಕ್ತಃ ಅಶಕ್ತಃ, ಶಕ್ತನಾಗಿರುವವನು, ಸಮರ್ಥನಾಗಿರುವವನು, ಅಸಮರ್ಥನಾಗಿರುವವನು ಅನ್ನೋ ಥರ. ಶಕ್ತಃ ಅಶಕ್ತಃ. ಪೂರ್ಣಃ ಅಪೂರ್ಣಃ, ಪೂರ್ಣವಾಗಿದೆ ಕಂಪ್ಲೀಟ್ ಆಗಿದೆ, ಅಪೂರ್ಣ ನಾಟ್ ಕಂಪ್ಲೀಟೆಡ್.
ಹಸತಿ ಕ್ರಿಯಾಪದ, ನಗುವಂಥದ್ದು. ರುದತಿ ಅಳು. ಚರಹ ಅಚರಹ. ಚರಹ ಅಂದರೆ ಚಲಿಸುವಂಥದ್ದು. ಇಲ್ಲಿ ಪ್ರಪಂಚದಲ್ಲಿರುವಂಥ ಚಲಿಸುವಂತಹ ಮೂವೆಬಲ್ ಥಿಂಗ್ಸ್ ಅಂತ ಹೇಳ್ತೀವಲ್ವಾ, ಮನುಷ್ಯ, ಪ್ರಾಣಿ, ಪಕ್ಷಿಗಳು, ಇವೆಲ್ಲ ಚರಹ. ಅಚರಹ ಅಂದರೆ ಮೂವ್ ಆಗದೆ ಇರುವಂಥದ್ದು. ಕಲ್ಲು ಬಂಡೆಗಳಿರಬಹುದು, ಗಿಡಗಳು, ಮರಗಳಿರಬಹುದು. ಅಚರಹ. ಚರಹ ಅಚರಹ. ಜಂಗಮಃ ಸ್ಥಾವರಃ. ಇದು ಸಹ ಅದೇ ಮೀನಿಂಗ್ ಇರುವಂಥದ್ದು. ಚರಹ ಅಂದರೆ ಚಲಿಸುವಂಥದ್ದು, ಜಂಗಮಃ ಅಂದರೂ ಹಾಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂಥದ್ದು. ಸ್ಥಾವರಃ ಅಂದರೆ ಅಲ್ಲೇ ಇರುವಂಥದ್ದು. ಉತ್ತೀರ್ಣಃ ಅನುತ್ತೀರ್ಣಃ. ರಕ್ಷಕಃ ಭಕ್ಷಕಃ. ರಕ್ಷಕ ಅಂದರೆ ರಕ್ಷಿಸುವವನು, ಭಕ್ಷಕಃ ಅಂದರೆ ಇಲ್ಲಿ ಲಿಟರಲಿ ತಿನ್ನುವವನು ಅನ್ನೋದಕ್ಕಿಂತ ಹಾರ್ಮ್ ಮಾಡುವವನು ಅಂತ ಅರ್ಥ. ರಕ್ಷಕಕ್ಕೆ ಶಿಕ್ಷಕ ಆಗಲ್ಲ, ಇದು ವಿಲೋಮ ಶಬ್ದ. ಶಿಕ್ಷಕ ಅಂದರೆ ಶಿಕ್ಷೆಯನ್ನು ಕೊಟ್ಟು ನಮ್ಮನ್ನು ಕಲಿಸ್ತಾನೆ ಅವನು, ಆ ರೀತಿಯಲ್ಲಿ. ರಕ್ಷಕಃ ಭಕ್ಷಕಃ. ಭೀತಃ ನಿರ್ಭೀತಃ. ಭೀತಃ ಅಂದರೆ ಹೆದರಿಕೊಂಡಿರುವವನು, ನಿರ್ಭೀತಃ ಅಂದರೆ ಹೆದರಿಕೆ ಇಲ್ಲದವನು. ಸುಂದರಂ ಕುರೂಪಃ. ಸುಂದರಂ ಅಂದರೆ ಸೌಂದರ್ಯ ಇರುವಂಥದ್ದು, ಸುಂದರವಾಗಿರುವಂಥದ್ದು. ಕುರೂಪಃ ಅಂದರೆ ಸೌಂದರ್ಯ ಇಲ್ಲದೆ ಇರುವಂಥದ್ದು. ಜ್ಯೇಷ್ಠ ಕನಿಷ್ಠ. ಜ್ಯೇಷ್ಠ ಅಂದರೆ ದೊಡ್ಡವನು, ಕನಿಷ್ಠ ಅಂದರೆ ಚಿಕ್ಕವನು. ಶ್ರೇಷ್ಠ ಕನಿಷ್ಠ. ಇಲ್ಲಿ ಶ್ರೇಷ್ಠ ಅಂದರೆ ಶ್ರೇಷ್ಠ ಗುಣ ಇರುವವನು, ಉತ್ತಮನು ಅಂತ ಹೇಳ್ತೀವಲ್ವಾ. ಅಲ್ಲಿ ಕನಿಷ್ಠ ಅಂದರೆ ಶ್ರೇಷ್ಠ ಗುಣ ಇಲ್ಲದೆ ಇರುವವನು. ಇಲ್ಲಿ ಜ್ಯೇಷ್ಠ ಅಂದರೆ ಒಂದು ಸಂಬಂಧದಲ್ಲಿ ಹೇಳಿದಾಗ ಜ್ಯೇಷ್ಠ ಪುತ್ರ, ದೊಡ್ಡ ಮಗ. ಚಿಕ್ಕ ಮಗ ಯಾರು? ಕನಿಷ್ಠ ಪುತ್ರ. ಅದರಲ್ಲಿ ಬಂದರೆ ಇಲ್ಲಿ ಶ್ರೇಷ್ಠ ಅನ್ನುವಂಥದ್ದು ಗುಣಗಳಲ್ಲಿ ನಾವು ತಗೊತೀವಿ. ಶ್ರೇಷ್ಠ ಗುಣ ಇರುವವನು, ಕನಿಷ್ಠ ಗುಣ ಇರುವವನು. ಅದನ್ನೇ ಇನ್ನೊಂದು ಶಬ್ದವಾಗಿ ತಗೊಂಡ್ರೆ ಉತ್ತಮ ಅಧಮಃ. ಉತ್ತಮ ಅಂದರೆ ಉತ್ತಮ ಗುಣಗಳನ್ನು ಹೊಂದಿರುವವನು. ಅಧಮಃ ಉತ್ತಮ ಗುಣಗಳನ್ನು ಹೊಂದದೇ ಇರುವವನು ಅಧಮಃ. ಇವು ಮೂರು ಆಲ್ಮೋಸ್ಟ್ ಇದು ಸಂಬಂಧದಲ್ಲಿ ಹೇಳ್ತದೆ, ಯಾರಿಗಿಂತ ದೊಡ್ಡವನು, ವಯಸ್ಸಿನಲ್ಲಿ ದೊಡ್ಡವನು, ಆ ರೀತಿಯಲ್ಲಿ. ಆದರೆ ಇವೆರಡು ಗುಣಗಳ ಬಗ್ಗೆ ಹೇಳ್ತದೆ. ಮುಂದೆ ಗಚ್ಚತಿ ಆಗಚ್ಚತಿ. ಗಚ್ಚತಿ ಅಂದರೆ ಹೋಗುವುದು, ಇದು ಕ್ರಿಯಾಪದ ಶಬ್ದ. ಆಗಚ್ಚತಿ ಅಂದರೆ ಬರುವುದು, ವಿಲೋಮ ಶಬ್ದ. ಬಹಿಹಿ ಅಂತಹ. ಬಹಿಹಿ ಅಂದರೆ ಹೊರಗೆ, ಅಂತಹ ಅಂದರೆ ಒಳಗೆ. ಅವ್ಯಯಗಳು ಇವೆರಡು. ಬಹಿಹಿ ವಿಲೋಮ ಶಬ್ದ, ಅಂತಹ. ಪುರತಃ ಪೃಷ್ಠತಃ. ಪುರತಃ ಅಂದರೆ ಮುಂದೆ, ಪೃಷ್ಠತಃ ಅಂದರೆ ಹಿಂದೆ. ಪುರತಃ ಮುಂದೆ, ಪೃಷ್ಠತಃ ಹಿಂದೆ. ಉಪರಿ, ಇದು ಸಹ ಅವ್ಯಯವೇ. ಉಪರಿ ಅಧಃ. ಉಪರಿ ಅಂದರೆ ಮೇಲೆ, ಅಧಃ ಅಂದರೆ ಕೆಳಗೆ. ಇದನ್ನು ಆಲ್ರೆಡಿ ನಾವು ನೋಡಿದ್ದೀವಿ ಆಗಲೇ. ಉಪರಿ ಅಪೋಸಿಟು ಅಧಃ. ಹಾಗೆ ಆಶಾ ನಿರಾಶಾ. ಆಶಾ ಅಂದರೆ ಆಸೆ ಇರುವಂಥದ್ದು. ನಿರಾಸೆ ಅಂದರೆ, ನಿರಾಶಾ ಅಂದರೆ ಆಸೆ ಇಲ್ಲದೆ ಇರುವಂಥದ್ದು. ಕನ್ನಡದಲ್ಲಿ ಇದು ಸ್ವಲ್ಪ ಬೇರೆ ಆಗ್ತದೆ. ನಿರಾಸೆ ಅಂದರೆ ಆಸೆ, ನಮ್ಮಲ್ಲಿರುವ ಆಸೆ ಪೂರೈಸದೆ ಹೋದಾಗ ಅದನ್ನು ನಿರಾಸೆ ಅಂತ ಹೇಳ್ತೀವಿ. ಆಶಾ ಅಂದರೆ ಆಸೆಯನ್ನು ಹೊಂದಿರುವಂಥದ್ದು. ನಿರಾಶೆ ಅಂದರೆ ಆಸೆಯನ್ನು ಹೊಂದದೇ ಇರುವಂಥದ್ದು. ದುರಾಸೆ ಅಂದರೆ ತುಂಬ ಆಸೆ ಜಾಸ್ತಿ ಆಗಿರುವಂಥದ್ದು. ಕರ್ತವ್ಯಂ ಅಕರ್ತವ್ಯಂ. ಕರ್ತವ್ಯಂ ಅಂದರೆ ಮಾಡಬೇಕಾದದ್ದು ಏನು, ಅದು ಕರ್ತವ್ಯ. ಅಕರ್ತವ್ಯಂ ಯಾವುದು ಮಾಡಬಾರದ್ದೋ ಅದು ಅಕರ್ತವ್ಯಂ. ಪೂರ್ವಂ ಅನಂತರಂ. ಪೂರ್ವಂ ಅಂದರೆ ಮೊದಲು, ಅನಂತರಂ ಅಂದರೆ ಆಮೇಲೆ. ಭೋಜನಾತ್ ಪೂರ್ವಂ ಹಸ್ತಂ ಪ್ರಕ್ಷಾಲಯಾಮಿ, ಭೋಜನಾತ್ ಅನಂತರಂ ಅಪಿ ಹಸ್ತಂ ಪ್ರಕ್ಷಾಲಯಾಮಿ. ಪೂರ್ವಂ ಮೊದಲು, ಅನಂತರಂ ಆಮೇಲೆ. ಹಾಗೆ ಪುರ ವಿಲೋಮ ಶಬ್ದ ಪಶ್ಚಾತ್. ಪುರ ಅಂದರೆ ಹಿಂದೆ, ಹಿಂದೆ ಆಗಿದ್ದು, ಪುರಾತನ, ಹಿಂದೆ ಆಗಿರುವಂಥದ್ದು, ಹಿಂದಿನಿಂದ ಇರುವಂಥದ್ದು. ಪಶ್ಚಾತ್ ಅಂದರೆ ಮುಂದೆ ಆಗಿರುವಂಥದ್ದು, ಆಮೇಲೆ ಆಗಿರುವಂಥದ್ದು. ಮೃದುಹು ಕಠೋರ. ಮೃದುಹು ಅಂದರೆ ಸಾಫ್ಟ್ ಆಗಿರುವಂಥದ್ದು. ಕಠೋರ ಅಂದರೆ ಹಾರ್ಡ್ ಆಗಿರುವಂಥದ್ದು. ಅದು ಮಾತು ಇರಬಹುದು, ಒಂದು ವಸ್ತು ಇರಬಹುದು,
ಯಾವುದನ್ನಾದರೂ ತಗೊಬೋದು. ಮೃದು ಕಠೋರ. ವಿಮಲಂ ಅಥವಾ ನಿರ್ಮಲಂ ಅಂದರೆ ಪ್ಯೂರ್ ಅಂತ ಅರ್ಥ. ಅದಕ್ಕೆ ವಿಲೋಮ ಶಬ್ದ ಕಲುಷಿತಂ ಅಥವಾ ಮಲಿನಂ, ಕಲುಷಿತವಾಗಿರುವಂಥದ್ದು, ನಿರ್ಮಲವಾಗಿ ಆಗದೇ ಇರುವಂಥದ್ದು. ಮಲಂ ಅಂತಲೂ ಹೇಳಬಹುದು ಅಲ್ಲಿ. ಮಲಿನಂ. ಪ್ರಶಂಸತಿ ಕ್ರಿಯಾಪದ, ಹೊಗಳೋದು ಅಂತ. ಪ್ರಶಂಸಿಸ್ತಾರೆ, ಹೊಗಳುತ್ತಾರೆ. ಅಪೋಸಿಟ್ ಏನು? ನಿಂದಿಸುವಂಥದ್ದು. ನಿಂದತಿ. ಪ್ರಶಂಸತಿ ವಿಲೋಮ ಶಬ್ದ ನಿಂದತಿ. ಮೋಹ ನಿರ್ಮೋಹ, ಮೋಹವನ್ನು ಹೊಂದಿರುವಂಥದ್ದು. ನನ್ನದು ಇದು, ನನಗೆ ಬೇಕು ಇದು, ನನ್ನದು ಎಂಬಂತಹ ಒಂದು ಮೋಹ. ನಿರ್ಮೋಹ ಅಂದರೆ ಆ ಮೋಹ ಇಲ್ಲದೆ ಇರುವಂಥದ್ದು, ನನ್ನದು ಎಂಬಂತಹ ಒಂದು ಮಮಕಾರ ಇಲ್ಲದೆ ಇರುವಂಥದ್ದು ನಿರ್ಮೋಹ. ವೀರಃ ಅಥವಾ ಧೀರಃ ಅಂದರೆ ಶೌರ್ಯ ಹೊಂದಿರುವವನು, ಧೈರ್ಯವಂತ ಅಂತ ಅರ್ಥ. ಅದಕ್ಕೆ ವಿಲೋಮ ಶಬ್ದ ಭೀರುಹು, ಹೆದರಿಕೆಯುಳ್ಳವನು. ಹೆದರಿಕೆ ಪುಕ್ಲ ಅಂತ ಹೇಳ್ತೀವಲ್ವ, ಹೆದರಿಕೆಯುಳ್ಳವನು. ಮುಂದೆ ಸಾಫಲ್ಯಂ ವೈಫಲ್ಯಂ. ಸಾಫಲ್ಯ ಅಂದರೆ ಸಫಲತೆ, ಸಕ್ಸಸ್ ಸಿಕ್ಕಿದೆ. ವೈಫಲ್ಯ ಅಂದರೆ ವಿಫಲತೆ, ಫೇಲ್ಯೂರ್ ಆಗಿರುವಂಥದ್ದು. ಸಾಫಲ್ಯಂ ವೈಫಲ್ಯಂ. ಯೋಗ್ಯ ಅಯೋಗ್ಯ, ಯೋಗ್ಯನಾದವನು, ಅದಕ್ಕೆ ಸರಿಯಾದ ವ್ಯಕ್ತಿ. ಅಯೋಗ್ಯ ಅಂದರೆ ಯಾವುದಕ್ಕೂ ಒಂದು ಸರಿಯಾದ ವ್ಯಕ್ತಿ ಅಲ್ಲ ಅವನು, ಯಾವುದೋ ಒಂದು ವಿಷಯಕ್ಕೆ. ಯೋಗ್ಯ ಅಯೋಗ್ಯ. ರಿಕ್ತಂ ಪೂರ್ಣ. ರಿಕ್ತಂ ಅಂದರೆ ಖಾಲಿಯಾಗಿರುವಂಥದ್ದು. ಖಾಲಿಯಾಗಿದೆ, ಅದರ ವಿಲೋಮ ಶಬ್ದ ಏನು? ಪೂರ್ತಿಯಾಗಿದೆ, ಕಂಪ್ಲೀಟ್ ಆಗಿದೆ. ಸೊ ರಿಕ್ತಂ ಪೂರ್ಣ ಅಪೋಸಿಟ್. ಸೌಖ್ಯಂ ಅಸೌಖ್ಯಂ. ಸೌಖ್ಯ ಅಂದರೆ ಆರೋಗ್ಯವಾಗಿರುವಂಥದ್ದು, ಅಸೌಖ್ಯ ಅಂದರೆ ಆರೋಗ್ಯ ಇಲ್ಲ, ಆರೋಗ್ಯಕ್ಕೆ ಹಾನಿಯಾಗಿದೆ, ಅಸೌಖ್ಯಂ. ಪ್ರಶ್ನ ಉತ್ತರಂ. ಪ್ರಶ್ನ ಅಂದರೆ ಕ್ವಶನ್ನು, ಉತ್ತರಂ ಅಂದರೆ ಆನ್ಸರ್. ಉತ್ಸಾಹ ನಿರುತ್ಸಾಹ. ಉತ್ಸಾಹ ಅಂದರೆ ತುಂಬ ಚೈತನ್ಯದಿಂದ ಇರುವಂಥದ್ದು. ನಿರುತ್ಸಾಹ ಅಂದರೆ ಚೈತನ್ಯ ಏನು ಮಾಡಲಿಕ್ಕೂ ಒಂದು ಇದೇ ಇಲ್ಲ, ಒಂದು ಎನರ್ಜಿನೇ ಇಲ್ಲ, ನಿರುತ್ಸಾಹ ಅಂತ ಅರ್ಥ. ವಿವೇಕ ಅವಿವೇಕ. ವಿವೇಕವನ್ನು ಹೊಂದಿರುವಂಥದ್ದು ಅವಿವೇಕಿ ಅಂತ ಹೇಳ್ತೀವಲ್ವ, ವಿವೇಕ ಇಲ್ಲದೆ ಇರುವಂಥದ್ದು. ವಿವೇಕ ಅಂದರೆ ಸರಿ ತಪ್ಪುಗಳ ಒಂದು ವಿಮರ್ಶೆಯನ್ನು ಮಾಡುವಂತಹ ಬುದ್ಧಿ ವಿವೇಕ. ಅವಿವೇಕ ಅಂದರೆ ಆ ಬುದ್ಧಿ ಇಲ್ಲದೆ ಇರುವಂಥದ್ದು ಅವಿವೇಕ. ಹಾಗೆ ಬುದ್ಧಿ ನಿರ್ಬುದ್ಧಿ. ಬುದ್ಧಿ ಇದೆ, ಬುದ್ಧಿನೇ ಇಲ್ಲ, ನಿರ್ಬುದ್ಧಿ. ಬುದ್ಧಿ ಇಲ್ಲದೆ ಇರುವಂತಹ ಸ್ಥಿತಿಯನ್ನು ನಿರ್ಬುದ್ಧಿ ಅಂತ. ಅದೇ ಬುದ್ಧಿ ಇದೆ ಆದರೆ ಕೆಟ್ಟ ಬುದ್ಧಿ ದುರ್ಬುದ್ಧಿ, ಒಳ್ಳೆಯ ಬುದ್ಧಿ ಸುಬುದ್ಧಿ. ಸೊ ಬುದ್ಧಿ ಶಬ್ದಕ್ಕೆ ವಿರುದ್ಧ ಪದ ನಿರ್ಬುದ್ಧಿ ಆಗುತ್ತೆ. ಸುಬುದ್ಧಿ, ಆ ಬುದ್ಧಿಯಲ್ಲಿ ಒಳ್ಳೆಯ ಬುದ್ಧಿಯನ್ನು ಸುಬುದ್ಧಿ ಅಂತೀವಿ, ಕೆಟ್ಟ ಬುದ್ಧಿಯನ್ನು ದುರ್ಬುದ್ಧಿ ಅಂತ ಹೇಳ್ತೀವಿ. ಸಾಮಾನ್ಯ ಅಸಾಮಾನ್ಯ. ಸಾಮಾನ್ಯನಾದವನು ಅಸಾಮಾನ್ಯನಾದವನು ಅಂದರೆ ಸ್ಪೆಷಲ್ ಪರ್ಸನ್ ಅಂತ. ಉತ್ತಿಷ್ಠತಿ ಕ್ರಿಯಾಪದ, ಎದ್ದೇಳ್ತಾನೆ. ಉಪವಿಶತಿ ಕುಳಿತುಕೊಳ್ಳುತ್ತಾನೆ. ಸ್ಮರತಿ ಇದು ಸಹ ಕ್ರಿಯಾಪದ, ನೆನಪು ಮಾಡಿಕೊಳ್ತಾನೆ. ವಿಸ್ಮರತಿ ಮರೆತು ಹೋಗ್ತಾನೆ ಅಂತ. ಹಾಗೆ ಸಮಸ್ಯಾ ಸಮಾಧಾನಂ. ಸಮಸ್ಯೆ ಅಂದರೆ ಪ್ರಾಬ್ಲಮ್ ಇದೆ, ಅದಕ್ಕೆ ವಿರುದ್ಧ ಪದ ಏನು? ಸಮಾಧಾನ. ಅದಕ್ಕೊಂದು ಸೊಲ್ಯೂಷನ್. ಪ್ರಾಬ್ಲಮ್ ವಿರುದ್ಧ ಪದ ಸೊಲ್ಯೂಷನ್. ಹಾಗೆ ಸಮಸ್ಯಾ ಸಮಾಧಾನ. ಸ್ವಸ್ಥ ಅಸ್ವಸ್ಥ. ಆಗಲೇ ನೋಡಿದ ಹಾಗೆ ಸ್ವಾಸ್ಥ್ಯಂ ಅಸ್ವಾಸ್ಥ್ಯಂ, ಅದೇ ರೀತಿ ಆ ಸ್ವಾಸ್ಥ್ಯ ಸ್ಥಿತಿಯಲ್ಲಿರುವವನು ಸ್ವಸ್ಥ, ಸ್ವಸ್ಥನಾಗಿ ಇಲ್ಲದೆ ಇರುವವನು ಅಸ್ವಸ್ಥ. ಅಂಗೀಕರೋತಿ ಅಂದರೆ ಆಕ್ಸೆಪ್ಟ್ಸ್ ಅಂತ, ಒಪ್ಕೊಳ್ತಾನೆ ಕ್ರಿಯಾಪದ ಇದು. ಅಂಗೀಕರೋತಿ ಅಪೋಸಿಟ್ ನಿರಾಕರೋತಿ, ನಿರಾಕರಿಸುತ್ತಾನೆ, ರಿಜೆಕ್ಟ್ ಮಾಡ್ತಾನೆ. ಆನಂದ ಅಥವಾ ಸಂತೋಷ, ಅದಕ್ಕೆ ವಿಲೋಮ ಶಬ್ದ ದುಃಖಂ. ಸುಖಂಗೂ ದುಃಖಂ ಆಗ್ತದೆ. ಆನಂದವಾಗಿರುವಂಥದ್ದು, ಸಂತೋಷವಾಗಿರುವಂಥದ್ದು, ಅದಕ್ಕೆ ಆಪೋಸಿಟ್ ಏನು? ಯಾವಾಗಲೂ ದುಃಖಿಯಾಗಿರುವಂಥದ್ದು. ಉನ್ಮೀಲತಿ ನಿಮೀಲತಿ. ಉನ್ಮೀಲತಿ ಅಂದರೆ ತೆರೆಯುವುದು ಅಂತ ಅರ್ಥ. ಇಲ್ಲಿ ಹಿಂದೆ ಒಂದು ನೋಡಿದ್ವಿ, ಉದ್ಘಾಟಯತಿ ಅಂದರೂ ಸಹ ಓಪನ್ ಮಾಡುವಂಥದ್ದು, ತೆರೆಯುವಂಥದ್ದು. ಆದರೆ ಇಲ್ಲಿ ಉನ್ಮೀಲತಿ ಅಂದರೆ ಕಣ್ಣುಗಳನ್ನು ತೆರೆಯುವಂಥದ್ದು, ಕಣ್ಣಿಗೆ ಮಾತ್ರ. ಕಣ್ಣಿಗೆ ಅಥವಾ ಒಂದು ಜ್ಞಾನ ಬಂದಾಗ ನಮಗೆ ಅದನ್ನು ಉನ್ಮೀಲತಿ ಅಂತ ಹೇಳ್ತೀವಿ. ಅಂತ ಕುಕ್ಷಿಯಿಂದ ಸಿಗುವಂತಹ ಜ್ಞಾನ, ಅದನ್ನು ಉನ್ಮೀಲತಿ. ಅಥವಾ ಕಣ್ಣುಗಳನ್ನು ತೆರೆಯುವಂಥದ್ದನ್ನು
ಉದ್ಘಾಟಯತಿ ಅಂತ ಹೇಳಲ್ಲ. ಕಣ್ಣುಗಳನ್ನು ತೆರೆಯುವುದನ್ನು ಉನ್ಮೀಲತಿ, ಹಾಗೆ ಮುಚ್ಚುವುದನ್ನ ನಿಮೀಲತಿ ಅಂತ. ಸಂಧ್ಯಾ ಅಂದರೆ ಸಂಜೆ, ಪ್ರಾತಃ ಬೆಳಗ್ಗೆ. ಸಂಭವ ಅಸಂಭವ. ಸಂಭವ ಅಂದರೆ ಆಗುವಂತಹ ಒಂದು ಅವಕಾಶ ಎಲ್ಲ ಇದೆ. ಅಸಂಭವ ಅಂದರೆ ಏನೋ ಒಂದು ವಿಷಯ ಆಗದೇ ಇರುವಂತಹ ಅವಕಾಶ. ಆಗ್ತದೆ, ಆಗೋಲ್ಲ ಅನ್ನುವಂಥದ್ದನ್ನು ಸಂಭವ ಅಸಂಭವ. ವಿಳಂಬ ತ್ವರಿತ ಅಥವಾ ಶೀಘ್ರ. ವಿಳಂಬ ಅಂದರೆ ಲೇಟ್ ಆಗುವಂಥದ್ದು, ಅದಕ್ಕೆ ಆಪೋಸಿಟ್ಟು ತ್ವರಿತ, ಕೂಡಲೇ ಬೇಗನೆ ಆಗುವಂಥದ್ದು, ಶೀಘ್ರವಾಗುವಂಥದ್ದು. ಹಿಂದೆ ಒಂದು ಲೋಮ ಶಬ್ದ ಬಂತು, ಶೀಘ್ರಂ ಶನೈಹಿ ಅಂತ. ಅಲ್ಲಿ ವಿಳಂಬ ಆಗಲ್ಲ. ಇದು ವಿಳಂಬ ಅನ್ನೋದು ಲೇಟಾಗಿ ಕೆಲಸ ಮಾಡುವಂಥದ್ದು. ಕೂರ್ಮಃ ಶನೈಹಿ ಚಲತಿ. ಟಾರ್ಟೈಸ್, ಆಮೆ ನಿಧಾನವಾಗಿ ಹೋಗ್ತದೆ. ಶಶಕ ಶೀಘ್ರಂ ಚಲತಿ. ಶಶಕ ಅಂದ್ರೆ ಮೊಲ, ಶೀಘ್ರವಾಗಿ ಹೋಗ್ತದೆ. ಆದರೆ ಇಲ್ಲಿ ವಿಳಂಬೇನ ಕಾರ್ಯಂ ಕರೋತಿ, ತಡವಾಗಿ ಕಾರ್ಯವನ್ನ ಮಾಡ್ತಾನೆ. ವಿಳಂಬೇನ ಉತ್ತಿಷ್ಠತಿ, ಈ ರೀತಿಯಲ್ಲಿ. ತ್ವರಿತ, ಅದರ ಬದಲು ವೇಗವಾಗಿ ಮಾಡ್ತಾನೆ. ದೀರ್ಘ ಲಘು. ದೀರ್ಘ ಅಂದ್ರೆ ಉದ್ದವಾಗಿ ಅಂತ, ಲಘು ಅಂದ್ರೆ ತೀರ ಉದ್ದ ಇಲ್ಲ, ಸಣ್ಣಗೆ ಅಂತ ಅರ್ಥ. ದೀರ್ಘವಾದ ಒಂದು ಭಾಷಣವನ್ನು ಮಾಡುವಂಥದ್ದು ಅಥವಾ ಉದ್ದವಾಗಿರುವಂತಹ ಒಂದು ಕೋಲು, ದೀರ್ಘದಂಡ, ಲಘು ದಂಡ, ಆ ರೀತಿ. ದೀರ್ಘ ಲಘು, ಉದ್ದ ಕುಳ್ಳ ಅಂತ ಏನು ಹೇಳ್ತೀವಿ ಹಾಗೆ. ಕೀರ್ತಿ ಅಪಕೀರ್ತಿ. ಕೀರ್ತಿ ಅಂದರೆ ಒಂದು ಸಮ್ಮಾನ ಸಿಗುವಂಥದ್ದು, ಏನೋ ಒಂದು ನಾವು ಒಳ್ಳೆಯ ಕೆಲಸ ಮಾಡಿದಾಗ ನಮಗೆ ಸಿಗುವಂತಹ ಒಂದು ಪ್ರಶಸ್ತಿ ಥರ ಕೀರ್ತಿ, ಎಲ್ಲರೂ ಹೊಗಳುವಂಥದ್ದು. ಅಪಕೀರ್ತಿ ಅಂದರೆ ಅದೇ ನಾವು ಕೆಟ್ಟ ಕೆಲಸ ಮಾಡಿದಾಗ ನಮ್ಮನ್ನು ತೆಗಳ್ತಾರಲ್ಲ, ಅದನ್ನು ಅಪಕೀರ್ತಿ, ಆಗ ಬರುವಂಥದ್ದು ಅಪಕೀರ್ತಿ. ಕೀರ್ತಿ ಅಪಕೀರ್ತಿ. ನೂತನ ಪುರಾತನ. ನೂತನವಾಗಿರುವಂಥದ್ದು, ಹೊಸದಾಗಿರುವಂಥದ್ದು, ಅದಕ್ಕೆ ಅಪೋಸಿಟು ಪುರಾತನ. ಗ್ರಾಮ ನಗರಂ. ಗ್ರಾಮ ಅಂದರೆ ಹಳ್ಳಿ, ನಗರಂ ಅಂದರೆ ಪಟ್ಟಣ. ದದಾತಿ ಸ್ವೀಕರೋತಿ, ಕ್ರಿಯಾಪದ. ದದಾತಿ ಅಂದರೆ ಕೊಡುತ್ತಾನೆ, ಸ್ವೀಕರೋತಿ ತೆಗೆದುಕೊಳ್ಳುತ್ತಾನೆ. ಉಚ್ಛ್ವಾಸ ನಿಶ್ವಾಸ. ಉಚ್ಛ್ವಾಸ ಅಂದರೆ ಉಸಿರನ್ನ ಒಳಕ್ಕೆ ಎಳೆದುಕೊಳ್ಳುವಂಥದ್ದು. ನಿಶ್ವಾಸ ಅಂದರೆ, ಶ್ವಾಸ ಅಂದರೆ ಉಸಿರು, ನಿಶ್ವಾಸ ಅಂದರೆ ಉಸಿರನ್ನು ಹೊರಕ್ಕೆ ಬಿಡುವಂಥದ್ದು. ಪ್ರಾಣಾಯಾಮಗಳಲ್ಲಿ ಬರುತ್ತೆ ಉಚ್ಛ್ವಾಸ ನಿಶ್ವಾಸ ಅಂತ. ಮಹಾತ್ಮ ದುರಾತ್ಮ. ಮಹಾತ್ಮ ಅಂದರೆ ಉತ್ತಮವಾದ ಒಂದು ನಡತೆಯನ್ನು ಹೊಂದಿರುವವನು ಮಹಾತ್ಮ. ದುರಾತ್ಮ ಅಂದರೆ ಕೆಟ್ಟ ನಡತೆಯನ್ನು ಹೊಂದಿರುವವನು ದುರಾತ್ಮನಾಗ್ತಾನೆ. ಉನ್ನತಿ ಅವನತಿ. ಹಾಗೆ ಆರೋಹಣಂ ಅವರೋಹಣಂ. ಆರೋಹಣ ಅಂದರೆ ಮೇಲಕ್ಕೆ ಹತ್ತುವಂಥದ್ದು, ಅವರೋಹಣ ಅಂದರೆ ಕೆಳಕ್ಕೆ ಇಳಿಯುವಂಥದ್ದು. ರುಹತಿ ಅಂದರೆ ಹತ್ತುವುದು, ಆರೋಹತಿ ಅಂದರೆ ಮೇಲಕ್ಕೆ ಹತ್ತಾನೆ, ಅವರೋಹತಿ ಅಂದರೆ ಕೆಳಕ್ಕೆ ಇಳಿಯುತ್ತಾನೆ. ಪ್ರಿಯಂ ಅಪ್ರಿಯಂ. ಪ್ರಿಯವಾದದ್ದು, ಅಪ್ರಿಯಂ ಪ್ರಿಯವಾದದ್ದಲ್ಲ. ಸುಕೃತಂ ದುಷ್ಕೃತಂ. ಸುಕೃತಂ ಒಳ್ಳೆಯ ರೀತಿಯಲ್ಲಿ ಮಾಡಿದ ಕೆಲಸ, ದುಷ್ಕೃತಂ ಕೆಟ್ಟ ರೀತಿಯಲ್ಲಿ ಮಾಡಿದ ಕೆಲಸ. ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಅಂತ ಹೇಳ್ಬೋದು. ಕೃತಂ ಅಂದ್ರೆ ಮಾಡಿರುವಂಥದ್ದು. ಸ್ಥಿರಂ ಅಸ್ಥಿರಂ. ಸ್ಥಿರ ಅಂದರೆ ಶಾಶ್ವತವಾಗಿರುವಂಥದ್ದು, ಅಸ್ಥಿರಂ ಶಾಶ್ವತ ಅಲ್ಲ, ಯಾವಾಗಲೂ ಇಲ್ಲದೆ ಇರುವಂಥದ್ದು, ಕ್ಷಣಿಕ ಅಂತ ಏನು ಹೇಳ್ತೀವಿ. ಸ್ಥಿರಂ ಅಪೋಸಿಟು ಅಸ್ಥಿರಂ. ಹಾಗೆ ಗುಣ ದೋಷ. ಗುಣ ಅಂದರೆ ಒಳ್ಳೆಯದು, ದೋಷ ಅಂದರೆ ಕೆಟ್ಟ ಒಂದು ವರ್ತನೆ, ಕ್ಯಾರೆಕ್ಟರ್. ಒಳ್ಳೆಯ ಕ್ಯಾರೆಕ್ಟರ್ನ ಗುಣ ಅಂತ ಹೇಳ್ತೀವಿ, ಅದರಲ್ಲೂ ಸದ್ಗುಣ ದುರ್ಗುಣ ಅಂತಲೂ ಇದು ಮಾಡ್ತೀವಿ. ದೋಷ ಅಂದರೆ ಅಲ್ಲಿರುವಂತಹ ತಪ್ಪು. ಪರೋಪಕಾರ ಪರಪೀಡನಂ. ಪರೋಪಕಾರ ಅಂದರೆ ಬೇರೆಯವರಿಗೆ ಉಪಕಾರ ಮಾಡುವಂಥದ್ದು. ಪರ ಅಂದರೆ ಬೇರೆಯವರು, ಉಪಕಾರ ಅಂದರೆ ಒಳ್ಳೆಯದು ಮಾಡುವಂಥದ್ದು, ಹೆಲ್ಪ್ ಮಾಡುವಂಥದ್ದು. ಪರಪೀಡನಂ ಬೇರೆಯವರಿಗೆ ಕೆಟ್ಟದ್ದು ಮಾಡುವಂಥದ್ದು, ಪರಪೀಡನಂ ಹಾರ್ಮ್ ಮಾಡುವಂಥದ್ದು. ಆರ್ಯ ಅನಾರ್ಯ. ಆರ್ಯ ಅಂದರೆ ಗೌರವಾನ್ವಿತ ವ್ಯಕ್ತಿ ಅಂತ ಅರ್ಥ, ಸಂಸ್ಕಾರಗಳನ್ನು ಹೊಂದಿರುವವನು ಆರ್ಯ ಅಂತ ಅರ್ಥ.
ಅನಾರ್ಯ ಅಂದರೆ ಆ ಸಂಸ್ಕಾರಗಳನ್ನು ಹೊಂದಿರದೆ ಗೌರವಾನ್ವಿತ ವ್ಯಕ್ತಿ ಅಲ್ಲದೆ ಇರುವವನಿಗೆ ಅನಾರ್ಯ ಅಂತ ಹೇಳ್ತೀವಿ. ಅಮೃತಂ ವಿಷಂ, ಇದು ಗೊತ್ತು. ಬಹವಹ ವಿರಲಾಹ, ಬಹವಹ ಅಂದರೆ ತುಂಬ ಜನರು, ತುಂಬ ಇರುವವರು, ವಿರಲಾಹ ಅತ್ಯಂತ ಕಡಿಮೆ ಇರುವವರು ಅಂತ. ಗಂಧ ನಿರ್ಗಂಧ, ಗಂಧ ಅಂದರೆ ಪರಿಮಳ, ಪರಿಮಳ ಇರುವಂಥದ್ದು. ಕೆಲವೊಂದಕ್ಕೆ ಪರಿಮಳ ಇಲ್ಲದೆ ಇದ್ದಾಗ ಏನು ಹೇಳ್ತೀವಿ? ದುರ್ಗಂಧವೂ ಅಲ್ಲ ಸುಗಂಧವೂ ಅಲ್ಲ, ಪರಿಮಳವೇ ಇರಲ್ಲ ಅದಕ್ಕೆ ನಿರ್ಗಂಧ. ಗಂಧ ವಿಲೋಮ ಶಬ್ದ, ನಿರ್ಗಂಧ. ಹಾಗೆ ವರ್ಧತೆ ಕ್ರಿಯಾಪದ, ವರ್ಧಿಸ್ತದೆ, ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೆ ಅಪೋಸಿಟ್ ಕ್ಷೀಯತೆ, ಕ್ಷೀಣಿಸ್ತಾ ಹೋಗ್ತದೆ. ವರ್ಧತೆ ವಿಲೋಮ ಶಬ್ದ, ಕ್ಷೀಯತೆ. ಗುರ್ವಿ ಲಘ್ವಿ, ಗುರ್ವಿ ಅಂದರೆ ಗುರುತ್ವ ಇರುವಂಥದ್ದು, ಜಾಸ್ತಿಯಾಗಿ ಇರುವಂಥದ್ದು. ಲಘ್ವಿ ಅಂದರೆ ಕಮ್ಮಿ ಆಗ್ತಾ ಹೋಗುವಂಥದ್ದು, ಕಮ್ಮಿ ಇರುವಂಥದ್ದು. ಗುರ್ವಿ ಲಘ್ವಿ, ಗುರುತ್ವ ಇರುವವನು ಗುರ್ವಿ, ಗುರು. ಕಮ್ಮಿ, ಲಘ್ವಿ ಅಂದರೆ ಕಮ್ಮಿ ಇರುವಂಥದ್ದು ಅಂತ ಅರ್ಥ. ಶುಭಂ, ಅಶುಭಂ ಅಥವಾ ಅನಿಷ್ಟಂ ಅಂತಲೂ ಹೇಳಬಹುದು. ಸಂಚಯತಿ ವ್ಯಯತಿ, ಸಂಚಯತಿ ಅಂದರೆ ಕೂಡಿಡುವಂಥದ್ದು, ಕೂಡಿಡ್ತಾನೆ, ಕ್ರಿಯಾಪದ. ಸಂಚಯತಿ ಕೂಡಿಡ್ತಾನೆ, ವ್ಯಯತಿ ಅಂದರೆ ಕಳಿತಾನೆ ಅಂತ. ಬದ್ಧ ಮುಕ್ತ, ಬದ್ಧ ಅಂದರೆ ಕಟ್ಟಿ ಹಾಕಲ್ಪಡುವವನು, ಬಂಧಿತ ಅಂತ ಹೇಳ್ತೀವಲ್ಲ, ಬದ್ಧ. ಅದಕ್ಕೆ ವಿಲೋಮ ಶಬ್ದ ಮುಕ್ತ, ಸ್ವತಂತ್ರನಾಗಿರುವವನು. ಅನುಕೂಲಂ ಪ್ರತಿಕೂಲಂ, ಅನುಕೂಲವಾಗಿರುವಂಥದ್ದು. ಪ್ರತಿಕೂಲ ಅಂದರೆ ನಮಗೆ ಅನುಕೂಲ ಅಲ್ಲದೆ ಇರುವಂಥದ್ದು ಪ್ರತಿಕೂಲ ಅಂತ ಅರ್ಥ. ಗರ್ವಿ ನಿಗರ್ವಿ, ಇಲ್ಲಿ ಇರುವಂಥದ್ದು ಗುರುವಿ, ಗುರುತ್ವ ಇರುವಂಥದ್ದು. ಇಲ್ಲಿ ಗರ್ವಿ ಅಂದರೆ ಅಹಂಕಾರದಿಂದ ಇರುವವನು, ಗರ್ವದಿಂದ ಇರುವವನು. ನಿಗರ್ವಿ ಅಂದರೆ ಗರ್ವ ಇಲ್ಲದೆ ಇರುವವನು. ಹಾಗೆ ದೃಪ್ತ ಅಂದರೆ ಅಹಂಕಾರದಿಂದ ಉಂಟಾಗುವಂತಹ ಒಂದು ಸಂತೋಷ, ಆ ರೀತಿಯ ಸಂತೋಷವನ್ನು ದೃಪ್ತ ಅಂತ ಹೇಳ್ತೀವಿ. ಅದೃಪ್ತ ಅಂದರೆ ಆ ರೀತಿ ಅಹಂಕಾರ ಇಲ್ಲದೆ ಇರುವವನನ್ನ ಅದೃಪ್ತ. ದೃಪ್ತ ಅದೃಪ್ತ. ಪೋಷಣಂ ಶೋಷಣಂ, ಪೋಷಿಸುವಂಥದ್ದು, ಕೇರ್ ಮಾಡುವಂಥದ್ದು. ಶೋಷಿಸುವಂಥದ್ದು ಅಂದರೆ ಕಷ್ಟ ಕೊಡುವಂಥದ್ದು. ಪೋಷಣಂ ಶೋಷಣಂ. ಇವಿಷ್ಟು ಸಂಸ್ಕೃತದಲ್ಲಿರುವಂತಹ ಕೆಲವೊಂದು ವಿರುದ್ಧಾರ್ಥಕ ಪದಗಳು. ಹೆಚ್ಚಿನ ಶಬ್ದಗಳನ್ನು ನಾನು ಸುಭಾಷಿತಗಳಿಂದ ತೆಗೆದುಕೊಂಡಿರುವಂಥದ್ದು. ಹಾಗೆ ನೋಡಿದರೆ ಸುಭಾಷಿತದಲ್ಲಿ ಎಷ್ಟೊಂದು ವಿರುದ್ಧಾರ್ಥಕ ಶಬ್ದಗಳು ಬರ್ತವೆ. ಅವುಗಳನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕೊಟ್ಟಿದ್ದೀನಿ. ಇನ್ನೂ ಬಹಳಷ್ಟು ಶಬ್ದಗಳು, ವಿರುದ್ಧಾರ್ಥಕ ಶಬ್ದಗಳು ಇವೆ. ಈ ವಿಡಿಯೋದಲ್ಲಿ ಒಂದು 118 ಶಬ್ದಗಳನ್ನು ಕಲೆಕ್ಟ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.